ವೆಲ್ಕಮ್ ಟು ಸ್ಟಾಕ್ ಮ್ಯಾಟ್ರಿಕ್ಸ್ ಚಾನಲ್. ಸೊ ಎಲ್ಲರಿಗೂ ಕೂಡ ಸಾರಿ, ಮಾರ್ನಿಂಗ್ ನಾವು ಅಪ್ಲೋಡ್ ಮಾಡಬೇಕಾಗಿರೋಂಥ ಒಂದು ಎಪಿಸೋಡ್ ಸಮ್ ಟೆಕ್ನಿಕಲ್ ಎರರ್ ಇಂದ ನಾವು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಎಲ್ಲರಿಗೂ ಅದಕ್ಕೆ ಸಾರಿ. ಸೊ ಈಗ ನಾವು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಯಾವ ತರ ಪರ್ಫಾರ್ಮೆನ್ಸ್ ಮಾಡಿದೆ ಇವತ್ತು ಅಂತ ನೋಡೋಣ. ಹಾಗೆ ನಾಳೆ ಯಾವ ತರ ಟ್ರೇಡ್ ನ ಪ್ಲಾನ್ ಮಾಡಬೇಕು ಅನ್ನೋದನ್ನ ನೋಡೋಣ. ಮೂರು ಕೂಡ ನೋಡಿ ಇವತ್ತು ಗ್ಯಾಪ್ ಅಪ್ ಅಲ್ಲೇ ಓಪನ್ ಆದ್ರೂ ಕೂಡ ಬುಲ್ ಅಲ್ಲೇ ಕ್ಲೋಸ್ ಮಾಡಿದ್ದಾರೆ. ಆದ್ರೆ ಮಾರ್ಕೆಟ್ ಮೂವ್ಮೆಂಟ್ ಮಾತ್ರ ಫುಲ್ ಸೈಡ್ ವೇಸ್ ಆಗಿ ಟ್ರೇಡ್ಸ್ ನ ತಗೊಳಕ್ಕೆ ಅವಕಾಶ ಮಾಡಕ್ ಆಗ್ದಿರೋ ತರ ಇವತ್ತು ಮಾರ್ಕೆಟ್ ನಮ್ಗೆ ಬಿಹೇವ್ ಮಾಡಿದೆ. ಸೊ ಇನ್ನು ಅದೇ ತರ ನಮ್ಗೆ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಫಾರ್ಮಾ ಸೆಕ್ಟರ್ಸ್ ಅಂಡ್ ಫೈನಾನ್ಸ್ ಸೆಕ್ಟರ್ಸ್ ಈ ನಾಲ್ಕು ಸೆಕ್ಟರ್ ಕೂಡ ಇವತ್ತು ನಮ್ಗೆ ಪಾಸಿಟಿವ್ ಅಲ್ಲೇ ಮಾರ್ಕೆಟ್ ನ ಕ್ಲೋಸ್ ಮಾಡಿದರೆ. ಬೆಳಗ್ಗೆ ನಮ್ಮ ಎಪಿಸೋಡ್ ರಿಲೀಸ್ ಆಗ್ಲಿಲ್ಲ, ಆದ್ರೆ ನಾವು ನಮ್ಮ ಎಪಿಸೋಡ್ ಅಲ್ಲಿ ರಿಲೀಸ್ ಆಗ್ದಿರಾ ಈಗ ಈ ಆಫ್ಟರ್ನೂನ್ ಮಾತ್ರ ಅದು ಅಪ್ಲೋಡ್ ಆಗಿದೆ. ಆದ್ರೆ ನಾವು ಮಾರ್ನಿಂಗ್ ನಾವು ಹೇಳ್ದಂಗೆ ಇವತ್ತು ಮಾರ್ಕೆಟ್ ಓಪನ್ ಆಗೋದು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗುತ್ತೆ. ಆಫ್ಟರ್ ದಟ್ ಅದಾದನೆ ಏನಾದ್ರು ಸೈಡ್ ವೈಸ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ. ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡಿದ್ವು ಮಾರ್ಕೆಟ್ ಇವತ್ತು ಅದೇ ತರನೇ ಬಿಹೇವ್ ಮಾಡಿದೆ. ಇನ್ನು ಆಟೋ ಸೆಕ್ಟರ್ಸ್ ಆದ್ರೆ ಫುಲ್ ಬುಲ್ ಅಲ್ಲಿರುವಂತ ಆಟೋ ಸೆಕ್ಟರ್ ಇವತ್ತು -6.7 ಅಲ್ಲಿ ನಮ್ಗೆ ಅದು ಕ್ಲೋಸಿಂಗ್ ಕೊಟ್ಟಿದೆ ನೆಗೆಟಿವ್ ಅಲ್ಲಿ. ಇನ್ನು ಮೆಟಲ್ ಸೆಕ್ಟರ್ ಆದ್ರೆ 16 ಪಾಯಿಂಟ್ ಪಾಸಿಟಿವ್ ಅಲ್ಲಿ ಇದೆ. IT ಸೆಕ್ಟರ್, ಸೊ ನಾನು ಬೆಳಗ್ಗೆ ವಿಡಿಯೋ ತುಂಬಾ ಅಪ್ಲೋಡ್ ಆಗಿದ್ರೆ ತುಂಬಾ ಚೆನ್ನಾಗಿರೋದು. IT ಸೆಕ್ಟರ್ ನಾನು ಮಾರ್ನಿಂಗ್ ಹೇಳಿದೆ ಇವತ್ತು ಬೂಮ್ ಆಗ್ಬೋದು ಅಂತ. ದ ರೀಸನ್ ಯಾಕೆ ಅಂತಂದ್ರೆ US ಮಾರ್ಕೆಟ್ ನಾಸ್ಡಾಕ್ ಏನಿತ್ತು, ನಾಸ್ಡಾಕ್ ಬೂಮಿಂಗ್ ಅಲ್ಲಿತ್ತು ಮಾರ್ನಿಂಗ್, ಅದು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋ ಸಾಧ್ಯತೆಗಳಿಂದ ನಮ್ದು ಕೂಡ ಇವತ್ತು IT ಸೆಕ್ಟರ್ ಮೂವ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ. ಸೇಮ್ ಅದೇ ತರನೇ ನಮ್ಗೆ IT ಸೆಕ್ಟರ್ ಇವತ್ತು ಆನ್ ಅವರೇಜ್ ಏನಿಲ್ಲ ಅಂತಂದ್ರೂ ಕೂಡ 950 ಪಾಯಿಂಟ್ ನಮ್ಗೆ ಬುಲ್ಲಿಶ್ಗೆ ತಗೊಂಡೋಗಿದ್ದಾರೆ. ಅದನ್ನ ನಾವು ಪರ್ಸೆಂಟೇಜ್ ಅಲ್ಲಿ ನೋಡೋದಾದ್ರೆ 2.7% ನಮ್ಗೆ IT ಸೆಕ್ಟರ್ ಬೂಮ್ ಆಗಿದೆ. ಸೊ ಇನ್ನು ಇಂಡಿಯಾ ವಿಕ್ಸ್ ಗೆ ನಾವು ಹೇಳೋದಾದ್ರೆ -0.15 ಅಲ್ಲಿ ನಮ್ಗೆ ಇಂಡೆಕ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಗೋಲ್ಡ್ ಕೂಡ ಪಾಸಿಟಿವ್ ಅಲ್ಲಿ ಇದೆ ಇವತ್ತು. ಆಯಿಲ್ ಆಲ್ಸೋ ಕೂಡ ನಮ್ಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ನ ಕೊಟ್ಟಿದ್ದಾರೆ. ಇನ್ನ ನೋಡಿ ನಾವು ನಿಫ್ಟಿನ ನೋಡ್ತಾ ಇದ್ವಿ. ನಿಫ್ಟಿ ಇದು 30 ಮಿನಿಟ್ಸ್ ಟೈಮ್ ಫ್ರೇಮ್, 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ಝೋನ್ಸ್ ನ ಮಾರ್ಕ್ ಮಾಡ್ತಾ ಇದ್ರೆ ತುಂಬಾ ಲಾಂಗ್ ಆಗ್ತಿದೆ ಸರ್, ಹಾಗಾಗಿ ತುಂಬಾ ಶಾರ್ಟ್ ಟರ್ಮ್ ಅಲ್ಲಿ ಹೇಳಿದ್ರೆ ನಮ್ಗೆ ಟ್ರೇಡ್ ಮಾಡೋದಕ್ಕೆ ಅನುಕೂಲ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಮ್ಗೆ ಮೆಸೇಜ್ ಮಾಡೋದಕ್ಕೆ ಸೊ ನಾನು ಹಾಗಾಗಿ ಇದನ್ನ 30 ಮಿನಿಟ್ಸ್ ಫ್ರೇಮ್ ಅಲ್ಲಿ ತಗೊಂಡಿದ್ದೀನಿ. ನೋಡಿ ನಮ್ಗೆ ಚಾನಲ್ ಟ್ರೇಡಿಂಗ್ ಅಂತ ಒಂದು ಟ್ರೇಡಿಂಗ್ ಇದೆ. ಇದೊಂದು ಸ್ಟ್ರಾಟಜಿ. ಈ ಚಾನಲ್ ಟ್ರೇಡಿಂಗ್ ಹೆಂಗ್ ಫ್ಲೋ ಆಗುತ್ತೆ ಅಂದ್ರೆ ಇದೊಂದು ಚಾನಲ್ ತರ ಫಾರ್ಮ್ ಆಗಿ ಇದು ಅಪ್ ಟ್ರೆಂಡ್ ಗಾಗ್ಲಿ ಡೌನ್ ಟ್ರೆಂಡ್ ಗಾಗ್ಲಿ ಮೂವ್ಮೆಂಟ್ ನ ಕೊಡ್ತಾ ಇರುತ್ತೆ. ಇದ್ರಲ್ಲಿ ಯಾವ ತರ ಅಂತಂದ್ರೆ ಆಲ್ ಐಸ್ ಒಂದ್ ಕಡೆ ಕನೆಕ್ಟ್ ಆಗ್ತಾ ಇದ್ರೆ ಆಲ್ ಲೋಸ್ ಒಂದ್ ಕಡೆ ಕನೆಕ್ಟ್ ಆಗ್ತಾ ಇರುತ್ತೆ. ಎಲ್ಲಿವರೆಗೂ ಈ ಚಾನಲ್ ಒಳಗಡೆ ಟ್ರೇಡ್ ಆಗ್ತಾ ಇರುತ್ತೋ ಅಂದ್ರೆ ಮಾರ್ಕೆಟ್ ಮೂವ್ಮೆಂಟ್ ನ ಕೊಡ್ತಾ ಇರುತ್ತೋ ಅಲ್ಲಿವರೆಗೂ ಕೂಡ ಚಾನಲ್ ಇದೇ ತರನೇ ಅಪ್ಪು ಲೋ ಅಲ್ಲೇ ನಮ್ಗೆ ಅಪ್ ಟ್ರೆಂಡ್ ಅಪ್ ಅಂದ್ರೆ ಟಾಪ್ ಗೆ ಹೋಗೋದು ಮತ್ತೆ ಬಾಟಮ್ ಗೆ ಬರೋದು, ಬಾಟಮ್ ಇಂದ ಮತ್ತೆ ಟಾಪ್ ಮತ್ತೆ ಬಾಟಮ್, ಇದೇ ತರ ನಮ್ಗೆ ಮಾರ್ಕೆಟ್ ಮೂವ್ಮೆಂಟ್ ಆಗ್ತಾನೆ ಇರುತ್ತೆ. ಸೊ ಈ ಚಾನಲ್ ನ ಕೂಡ ನಾವ್ ಯಾವ ತರ ಹೇಳ್ಬೋದು ಅಂದ್ರೆ ಇದೊಂಥರ ಬುಲಿಂಜರ್ ಬ್ಯಾಂಕ್ ತರ ನಾವು ಟ್ರೀಟ್ ಮಾಡ್ಬೋದು. ಒನ್ಸ್ ಅಪ್ ಸೈಡ್ ಏನಾದ್ರು ಬ್ಲಾಸ್ಟ್ ಆಯ್ತು ಅನ್ಕೊಳ್ಳಿ, ಅಲ್ಲಿಂದ ನಮ್ಗೆ ಫುಲ್ ಬುಲ್ಲಿಗೆ ರ್ಯಾಲಿ ಆದಂಗೆ ರ್ಯಾಲಿ ಆಗುತ್ತೆ. ಇಫ್ ಇನ್ ಕೇಸ್ ನಮ್ಗೆ ಏನಾದ್ರು ಡೌನ್ ಸೈಡ್ ಏನಾದ್ರು ಇದು ಬ್ಲಾಸ್ಟ್ ಆದ್ರೆ ಇಲ್ಲಿಂದ ನಮ್ಗೆ ಡೌನ್ ಸೈಡ್ ಗೆ ತುಂಬಾ ಒಳ್ಳೆ ಫಾಲ್, ಅದ್ಭುತವಾದಂತ ಫಾಲ್ ಸಿಗುತ್ತೆ ನಮ್ಗೆ. ಸೊ ಈ ಇನ್ ಬಿಟ್ವೀನ್ ಏನಾದ್ರು ಈ ಚಾನಲ್ ಒಳಗಡೆ ಟ್ರೇಡ್ ಆಗ್ತಾ ಇದ್ರೆ ಸ್ಲೋಲಿ ಸ್ವಿಂಗ್ ಹೋಗ್ದಂಗೆ ಒಂದು ಅಪ್ಪರ್ ಸ್ವಿಂಗು ಒಂದು ಲೋಯರ್ ಸ್ವಿಂಗು, ಈ ಸ್ವಿಂಗ್ ಅಲ್ಲೇ ಅದು ಟ್ರೇಡ್ ಆಗ್ತಾ ಇರುತ್ತೆ. ಇದನ್ನ ನಾವು ಚಾನಲ್ ಟ್ರೇಡಿಂಗ್ ಅಂತ ಕರಿತೀವಿ. ನಮ್ಮ ಸ್ಟ್ರಾಟಜಿಸ್ ವೆರಿ ಸೂನ್ ನಾನು ಅಪ್ಲೋಡ್ ಮಾಡ್ತೀನಿ, ಅದ್ರಲ್ಲಿ ನಿಮ್ಗೆ ಇದೊಂದು ಸ್ಟ್ರಾಟಜಿ ಕೂಡ ಇರುತ್ತೆ. ಈಗ ನೋಡಿ ನಿಫ್ಟಿ ನಮ್ಗೆ 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಇದೆ. ಮುಂಚೆ ನಾವು ಬ್ಲಾಕ್ ಲೈನ್ ನ 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ನಾವು ಮಾರ್ಕ್ ಮಾಡ್ತಾ ಇದ್ವಿ, ಆದ್ರೆ ಈಗ 30 ಮಿನಿಟ್ಸ್ ಅಲ್ಲಿ ಮಾರ್ಕಿಂಗ್ ಇದೆ. ಆಮೇಲೆ ಈ ಬ್ಲೂ ಲೈನ್ ಏನಿದೆ, ಬ್ಲೂ ಲೈನ್ ಮುಂಚೆ 5 ಮಿನಿಟ್ಸ್ ಅಲ್ಲಿ ಇತ್ತು, ಈಗಲೂ ಕೂಡ ಅದು 5 ಮಿನಿಟ್ಸ್ ಮಾರ್ಕಿಂಗ್ ಅಲ್ಲೇ ಇದೆ. ಸೊ ಹೊಸದಾಗಿ ಯಾರಾದ್ರೂ ವಿಡಿಯೋ ನೋಡೋರಿದ್ರೆ ಅವ್ರಿಗೆ ಇದು ಅರ್ಥ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಹೇಗೆ ನಾವು ನೋಡೋದಾದ್ರೆ ಮಾರ್ಕೆಟ್ ಬೆಳಗ್ಗೆ ನೋಡಿ ಇಲ್ಲಿ ಓಪನ್ ಆಯ್ತು ಅಂದ್ರೆ ನಾವು ಮಾರ್ಕ್ ಮಾಡಿರೋಂತ ರೆಸಿಸ್ಟೆನ್ಸ್ ಝೋನ್ ಹತ್ರನೇ ಓಪನ್ ಆಯ್ತು. ಓಪನ್ ಆದ್ಮೇಲೆ ಸಣ್ಣದಾಗ ಒಂದು ಫಾಲ್ ಕಂಡು ಅಲ್ಲಿಂದ ನಮ್ಮ ಮಾರ್ಕೆಟ್ ಯಾವ ಹೈಯರ್ ಐಸ್ ನು ಬ್ರೇಕ್ ಮಾಡ್ಲಿಲ್ಲ, ಯಾವ ಲೋವರ್ ಐಸ್ ನು ಬ್ರೇಕ್ ಮಾಡ್ಲಿಲ್ಲ. ಮಾರ್ಕೆಟ್ ಅಲ್ಲೇ ತುಂಬಾ ಹೊತ್ತು ಸೈಡ್ ವೇಸ್ ಆಗಿ ಮಾರ್ಕೆಟ್ ಎಂಡ್ ಆಫ್ ದಿ ಸೆಕೆಂಡ್ ಸೆಷನ್ ಅಲ್ಲಿ ಕೂಡ ಯಾವುದೇ ತರ ಮೂವ್ಮೆಂಟ್ ಬರ್ದಿರಾ ಮಾರ್ಕೆಟ್ ಇಲ್ಲಿಗೆ ನಮ್ಗೆ ಕ್ಲೋಸ್ ಮಾಡಿ ಇವತ್ತು ಇಲ್ಲೇ ಕ್ಲೋಸ್ ಮಾಡಿದೆ. ಅಂದ್ರೆ ನಮ್ ಝೋನ್ ಇಂದ ಅದು ಅಪ್ಪರ್ ಬ್ರೇಕ್ ಆಗಲಿಲ್ಲ, ಇಲ್ಲ ಝೋನ್ ಇಂದ ಒಂದು ರಿವರ್ಸಲ್ ತಗೊಂಡು ಡೌನ್ ಸೈಡ್ ಕೂಡ ಅದು ಫಾಲ್ ನ ತೋರಿಸಲಿಲ್ಲ. ಹಾಗಾಗಿ ಇವತ್ತು ನೋ ಟ್ರೇಡ್ ಡೇ ಅಂತ ಕೂಡ ಕರಿಬಹುದು. ಯಾಕೆಂದ್ರೆ ಯಾವುದೇ ತರ ಟ್ರೇಡ್ ಸಿಗ್ಲೇ ಇಲ್ಲ, ಯಾವ ಟ್ರೇಡ್ ತಗೊಳಕ್ ಆಗ್ಲೇ ಇಲ್ಲ. ಇಫ್ ಇನ್ ಕೇಸ್ ಇಂಥದ್ರಲ್ಲೂ ಯಾರಾದ್ರೂ
ಟ್ರೇಡ್ ಮಾಡಿದ್ರೆ, ಇಫ್ ಇನ್ ಕೇಸ್ ಇಲ್ಲ ಅಂದ್ರೆ ಸೆಲ್ಲರ್ಸ್ ಯಾರಾದ್ರೂ ಡಿಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಾಗಿರೋ ಇಲ್ಲ ಅಂತಂದ್ರೆ ಸೈಡ್ ವೇಸ್ ಟೆಕ್ನಿಕ್ಸ್, ಸೈಡ್ ವೇಸ್ ಸ್ಟ್ರಾಟಜೀಸ್ ಯಾರಾದ್ರೂ ಯೂಸ್ ಮಾಡಿದ್ರೆ ಅವರು ಮಾತ್ರನೇ ಇವತ್ತು ಪ್ರಾಫಿಟ್ ನ ಮಾಡಿದ್ದಾರೆ. ಆದ್ರೆ ಆಪ್ಷನ್ ಬೈಯರ್ಸ್ ಯಾರ್ಯಾರಿದ್ದಾರೆ, ಆಪ್ಷನ್ ಬೈಯರ್ಸ್ ಯಾರು ಕೂಡ ಇವತ್ತು ಪ್ರಾಫಿಟ್ ಮಾಡೋದಕ್ಕೆ ಅಷ್ಟೊಂದು ಒಳ್ಳೆ ಅವಕಾಶಗಳು ಇವತ್ತು ನಮ್ಗೆ ಮಾರ್ಕೆಟ್ ಅಲ್ಲಿ ಕಾಣ್ಲಿಲ್ಲ. ಮಾರ್ಕೆಟ್ ಏನಾದ್ರು ಇಫ್ ಇನ್ ಕೇಸ್ ಗ್ಯಾಪ್ ಅಪ್ ಆದ್ರೆ, ನಾವು ಗ್ಯಾಪ್ ಅಪ್ ಆದ್ರೆ ಬುಲ್ ಸೈಡ್ ಏನಾದ್ರು ರ್ಯಾಲಿ ಆದ್ರೆ ನಾವು ಇಲ್ಲಿವರೆಗೂ ಕೂಡ ಒಂದು ಟಾರ್ಗೆಟ್ ನ ಫಿಕ್ಸ್ ಮಾಡಬಹುದು. ಇಲ್ಲಿವರೆಗೂ ಟಾರ್ಗೆಟ್ ಬಂದಾಗ ನಾವು ಇದನ್ನ T1 ಅಂತ ಕನ್ಸಿಡರ್ ಮಾಡೋಣ. ಅದು 25,000. ನಾನು ಮುಂಚೆನೆ ಹೇಳಿದೀನಿ 25,000 ಅಲ್ಲಿ ಬೆಳಗ್ಗೆ ನಾವು ಮಾಡಿರೋ ವಿಡಿಯೋದಲ್ಲಿ ಸಹ ಹೇಳಿದೀನಿ ನಾನು. ಕಾಲ್ ಡೇಟಾ ಎಷ್ಟಿದೆ, ಪುಟ್ ಡೇಟಾ ಎಷ್ಟಿದೆ, ವ್ಯಾಲ್ಯೂಮ್ ಎಷ್ಟು ಅಲ್ಲಿ ಅಕಾಮುಲೇಟ್ ಆಗಿದೆ ಅಂತ ನಾನು ಬೆಳಗ್ಗೆ ವಿಡಿಯೋದಲ್ಲಿ ಮಾತಾಡಿದೀನಿ. ಸೊ ಅದು ಈಗ ಅಪ್ಲೋಡ್ ಆಗಿದೆ, ಆಕ್ಚುಲಿ ಯೂಟ್ಯೂಬ್ ಅಲ್ಲಿ ಇದೆ, ಯಾರು ನೋಡೋಂಗಿದ್ರೆ ನೋಡ್ಬೋದು. ಅದೇ ತರ ನೋಡಿ, ಇದು ಬ್ರೇಕ್ಔಟ್ ತುಂಬಾ ಕ್ರೂಷಿಯಲ್ ಲೆವೆಲ್. ಇದು ಈ ಲೆವೆಲ್ ಏನಾದ್ರು ಬ್ರೇಕ್ಔಟ್ ಆದ್ರೆ ನಾವು ಆಟೋಮೆಟಿಕಲಿ ನಾವು T2 ವರೆಗೂ ಕೂಡ ನಾವು ಟಾರ್ಗೆಟ್ ನ ಹೋಲ್ಡ್ ಮಾಡಿ ಪ್ರಾಫಿಟ್ ನ ಬುಕ್ ಮಾಡಬಹುದು. ಇಫ್ ಇನ್ ಕೇಸ್ ಏನಾದ್ರು ಮಾರ್ಕೆಟ್ ಏನಾದ್ರು ಡೌನ್ ಸೈಡ್ ಏನಾದ್ರು ಮೂವ್ ಆದ್ರೆ, ಸೊ ಗ್ಯಾಪ್ ಡೌನ್ ಏನಾದ್ರು ಆಗಿ ಡೌನ್ ಸೈಡ್ ಏನಾದ್ರು ಬಂದ್ರೆ, ಡೌನ್ ಸೈಡ್ ಅಲ್ಲಿ ನೋಡಿ ಇದನ್ನ ನಾವು S1 ಅಂತ ಕನ್ಸಿಡರ್ ಮಾಡಬಹುದು. ಇದು ಏನಾದ್ರು ಬ್ರೇಕ್ ಆದ್ರೆ ಮತ್ತೆ ಇಲ್ಲಿವರೆಗೂ ಬರೋ ಅಂತ ಸಾಧ್ಯತೆಗಳು ಜಾಸ್ತಿ ಇದಾವೆ. ಇದಾದ್ಮೇಲೆ ಇಲ್ಲಿ ಒಂದು ಸ್ಟ್ರಾಂಗ್ ಇಲ್ಲ ಒಂದು ಸಪೋರ್ಟ್ ಝೋನ್ ಇದೆ. ಸೊ ಪ್ರೀವಿಯಸ್ ನಾನು ವಿಡಿಯೋ ಮಾಡ್ಬೇಕಾದ್ರೂ ಹೇಳಿದೀನಿ 24,600 ಇಲ್ಲ 24,600 ಇಲ್ಲಾಂದ್ರೆ 400 ಅಂದ್ರೆ ಅರೌಂಡ್ ಒಂದು 100 ಪಾಯಿಂಟ್ಸ್ ಡಿಫರೆನ್ಸ್ ಅಲ್ಲಿ ತುಂಬಾ ಕ್ರೂಷಿಯಲ್ ಝೋನ್ ನೋಡಿ. ಇಲ್ಲೂ ತುಂಬಾ ಹೊತ್ತು ಇಲ್ಲಿ ಸಸ್ಟೈನ್ ಆಗಿದೆ, ಇದೊಂದು ರೇಂಜ್ ಬೌಂಡ್ ಇದೆ. ಇಲ್ಲೂ ಕೂಡ ತುಂಬಾ ಸಸ್ಟೈನ್ ಆಗಿದೆ, ತುಂಬಾ ರೇಂಜ್ ಬೌಂಡ್ ಇದೆ. ಇಲ್ಲಿ ಅದು ಬ್ರೇಕ್ ಮಾಡಿದ್ರೆ ಮಾತ್ರ ಕಂಟಿನ್ಯೂಸ್ಲಿ ಫಾಲ್ ಆಗುತ್ತೆ. ಇಲ್ಲ ಅಂತಂದ್ರೆ ಮಾರ್ಕೆಟ್ ಅಪ್ ಟು ಈ ಲೆವೆಲ್ ವರೆಗೂ ಬಂದು ಎಷ್ಟು ಹತ್ರ ನಮ್ಗೆ ಟ್ರಿಗರ್ ಆಗಿ ಅಗೇನ್ ರಿವರ್ಸಲ್ ತಗೊಂಡು ಮಾರ್ಕೆಟ್ ಮೇಲ್ಕ್ ಹೋಗುವಂತ ಸಾಧ್ಯತೆಗಳು ತುಂಬಾ ಇರ್ತವೆ. ಇದನ್ನ ನೋಡ್ಕೊಂಡು ಪ್ಲಾನ್ ಮಾಡಿದ್ರೆ ನಾವು ನಿಫ್ಟಿಯಲ್ಲಿ ಒಳ್ಳೆ ಟ್ರೇಡ್ಸ್ ನ ಮಾಡಬಹುದು. ಇನ್ನು ನೋಡಿ ಬ್ಯಾಂಕ್ ನಿಫ್ಟಿನ ನೋಡೋಣ. ಸೊ ಬ್ಯಾಂಕ್ ನಿಫ್ಟಿ ಕೂಡ ನಾವು 5 ಮಿನಿಟ್ಸ್ ಟೈಮ್ ಫ್ರೇಮ್ ನ ಮಾರ್ಕ್ ಮಾಡಿದೀನಿ. ಫಸ್ಟ್ 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೋಡಿ ಮಾರ್ಕೆಟ್ ಇಲ್ಲಿ ಓಪನ್ ಆಯ್ತು. ಯಾಕೆಂದ್ರೆ ಒಂದು ಸಣ್ಣ ಕರೆಕ್ಷನ್ ನ ತಗೊಂಡು ಮಾರ್ಕೆಟ್ ಯಾವ ಸೈಡ್ಗೂ ಮೂವ್ ಆಗಲಿಲ್ಲ. ಇಲ್ಲಿ ನಮ್ಮ ಝೋನ್ ಬ್ರೇಕ್ ಆಗಿದ್ರೆ ನಾವು ಸೆಲ್ ಸೈಡ್ ಗೆ ಪ್ಲಾನ್ ಮಾಡಬಹುದಾಗಿತ್ತು. ಇಲ್ಲ ಅಂತಂದ್ರೆ ಮಾರ್ಕೆಟ್ ಏನಾದ್ರು ಅಪ್ಪರ್ ಲೇಯರ್ ಇಲ್ಲೇನಾದ್ರು ಬಂದು ರಿವರ್ಸಲ್ ಬಂದ್ರೆ ಇಲ್ಲೂ ಕೂಡ ನಾವು ಸೆಲ್ ಗೆ ಪ್ಲಾನ್ ಮಾಡಬಹುದಾಗಿತ್ತು. ಆರ್ಎಲ್ಸ್ ಇಲ್ಲಿ ಏನಾದ್ರು ಬ್ರೇಕ್ಔಟ್ ಆಗಿದ್ರೆ ನಾವು ಬುಲ್ ಸೈಡ್ ಗೆ ಪ್ಲಾನ್ ಮಾಡಬಹುದಾಗಿತ್ತು. ಆದ್ರೆ ಮಾರ್ಕೆಟ್ ಯಾವ ಹೈಯರ್ ಐಸ್ ನ ಯಾವ ಲೋವರ್ ಐಸ್ ನ ಅದು ಬ್ರೇಕ್ ಮಾಡಲಿಲ್ಲ. ಮಾರ್ಕೆಟ್ ಇಲ್ಲೇ ನಮಗೆ ತುಂಬಾ ಹೊತ್ತು ಸಸ್ಟೈನ್ ಆಗಿ ಸೈಡ್ ವೈಸ್ ಆಗಿ ಮಾರ್ಕೆಟ್ ಇಲ್ಲಿಗೆ ಕ್ಲೋಸ್ ಆಗೋಯ್ತು. 30 ಮಿನಿಟ್ಸ್ ಅಲ್ಲಿ ನೋಡಿ ಒಂದು ಟ್ರೆಂಡ್ ಲೈನ್ ಇದೆ ಇಲ್ಲಿ. ಇಫ್ ಇನ್ ಕೇಸ್ ಈ ಟ್ರೆಂಡ್ ಲೈನ್ ಆದ್ರೂ ಬ್ರೇಕ್ಔಟ್ ಆದ್ರೆ ಮಾರ್ಕೆಟ್ ಅಲ್ಲಿ ಇಲ್ಲಿಂದ ತಗೊಂಡು ನಮ್ಗೆ 54,000 ಅಂದ್ರೆ 53,800 ವರೆಗೂ ಇಲ್ಲಿರುವಂತ ಝೋನ್ ಏನಿದೆ 53,800 ಇದು ನಮ್ಗೆ ಒಂದ್ ಸ್ವಲ್ಪ ಪ್ಲೇ ಮಾಡುತ್ತೆ. ಯಾಕೆಂದ್ರೆ ಇಲ್ಲಿ ತುಂಬಾ ಹೊತ್ತು ಮಾರ್ಕೆಟ್ ನ ತುಂಬಾ ಸ್ಟ್ರಾಂಗ್ ಆಗಿ ಒಂದು ಸಪೋರ್ಟ್ ಲೇಯರ್ ಇದೆ. ಬಿಫೋರ್ ಸಪೋರ್ಟ್ ರೀಚ್ ಆಗೋಕ್ಕಿಂತ ಮುಂಚೆನೆ ಮಾರ್ಕೆಟ್ ರಿವರ್ಸಲ್ ತಗೊಳ್ಳುವಂತ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಹಾಗಾಗಿ ಬೇರ್ ಸೈಡ್ ಏನಾದ್ರು ಟ್ರೆಂಡ್ ಲೈನ್ ಬ್ರೇಕ್ ಆದ್ಮೇಲೆ ಯಾರಾದ್ರೂ ಬೇರ್ ಸೈಡ್ ಗೆ ಪ್ಲಾನ್ ಮಾಡಿದ್ರೆ ಬೇರಿಶ್ ಕಂಟಿನ್ಯೂಸ್ಲಿ ಫಾಲ್ ಆಗಿ ಇಲ್ಲಿವರೆಗೂ ಬಂದಾಗ ನಿಮ್ಮ ಟಾರ್ಗೆಟ್ ಗಳನ್ನ ಬುಕ್ ಮಾಡ್ಕೊಂಡ್ರೆ ಇಲ್ಲಿಂದ ಮತ್ತೆ ರಿವರ್ಸಲ್ ತಗೊಂಡು ಮಾರ್ಕೆಟ್ ಮೂವ್ ಆಗುವಂತ ಸಾಧ್ಯತೆ ಜಾಸ್ತಿ ಇದೆ. ಇಫ್ ಇನ್ ಕೇಸ್ ಏನಾದ್ರು ಈ ಸಪೋರ್ಟ್ ಲೈನ್ ಏನಾದ್ರು ಬ್ರೇಕ್ಔಟ್ ಆದ್ರೆ ಮಾರ್ಕೆಟ್ ಕಂಟಿನ್ಯೂಸ್ಲಿ ಕ್ರಾಶ್ ಆಗುತ್ತೆ. ಸೊ ಅದೇ ತರ ನಮ್ಗೆ ಬುಲ್ ಮೋಡ್ ಏನಾದ್ರು ನೋಡೋದಾದ್ರೆ ಬುಲ್ ಮೋಡಲ್ ನೋಡಿ ನಾವು ಪ್ರೀವಿಯಸ್ ಕೂಡ ಮಾರ್ಕ್ ಮಾಡಿದ್ವಿ 54,500 54,400ರಿಂದ 500 ಈ ಝೋನ್ ಏನಾದ್ರು ಬ್ರೇಕ್ಔಟ್ ಆದ್ರೆ ಮಾರ್ಕೆಟ್ ಕಂಟಿನ್ಯೂಸ್ಲಿ ಬುಲ್ ಸೈಡ್ ಗೆ ರ್ಯಾಲಿ ಆಗುತ್ತೆ. ಬುಲ್ ಸೈಡ್ ಗೆ ರ್ಯಾಲಿ ಆದ್ರೆ ಅದು ಅಪ್ ಟು ಎಲ್ಲವರೆಗೂ ರ್ಯಾಲಿ ಆಗುತ್ತೆ ಅಂದ್ರೆ 55,000 ವರೆಗೂ ರ್ಯಾಲಿ ಆಗುತ್ತೆ. ಮಾರ್ನಿಂಗ್ ಬ್ಯಾಂಕ್ ನಿಫ್ಟಿ ನಾನು ಆ ವಿಡಿಯೋದಲ್ಲಿ ಅಂದ್ರೆ ಮಾರ್ನಿಂಗ್ ಮಿನಿಟ್ಸ್ ಅಲ್ಲಿ ಹೇಳ್ಬೇಕಾದ್ರೆ ಒಂದು OI ಚಾರ್ಟ್ ಅಲ್ಲಿ ನಾನು ಹೇಳ್ತೀನಿ 55,000 ವರೆಗೂ ಕೂಡ ಬ್ಯಾಂಕ್ ನಿಫ್ಟಿಯಲ್ಲಿ ಒಳ್ಳೆ ವ್ಯಾಲ್ಯೂಮ್ ಇದೆ. ಇಫ್ ಇನ್ ಕೇಸ್ ರ್ಯಾಲಿ ಆದ್ರೆ ಅಲ್ಲಿವರೆಗೂ ಕೂಡ ರ್ಯಾಲಿ ಆಗುವಂತ ಸಾಧ್ಯತೆಗಳು ಬ್ಯಾಂಕ್ ನಿಫ್ಟಿಯಲ್ಲಿ ತುಂಬಾ ಇರುತ್ತೆ. ಸೊ ನಾವು ಮಾರ್ಕೆಟ್ ಮೂವ್ಮೆಂಟ್ ಆಗ್ಬೇಕಾದ್ರೆ ಕ್ಯಾಂಡಲ್ ಕನ್ಫರ್ಮೇಶನ್ ಇಸ್ ತುಂಬಾ ಇಂಪಾರ್ಟೆಂಟ್. ಅದು ಇಲ್ಲ ಆಗಿರ್ಬೋದು ಐದರ್ ಇಲ್ಲ ಆಗಿರ್ಬೋದು. ಕ್ಯಾಂಡಲ್ ಕನ್ಫರ್ಮೇಶನ್ ಬಂದ್ಮೇಲೆ ಐದರ್ 5 ಮಿನಿಟ್ಸ್ ಅಲ್ಲಾಗ್ಲಿ ಇಲ್ಲಾಂದ್ರೆ 15 ಮಿನಿಟ್ಸ್ ಅಲ್ಲಾಗ್ಲಿ ಕ್ಯಾಂಡಲ್ ಕನ್ಫರ್ಮೇಶನ್ ತಗೊಂಡು ನಾವು ಟ್ರೇಡ್ ನ ಏನಾದ್ರು ತಗೊಂಡು ಸ್ಟಾಪ್ ಲಾಸ್ ನ ಮೇಂಟೈನ್ ಮಾಡಿದ್ರೆ ಒಳ್ಳೆ ಟಾರ್ಗೆಟ್ಸ್ ನ ನಾವು ಬುಕ್ ಮಾಡಬಹುದು. ಸೆನ್ಸೆಕ್ಸ್ ನ ನೋಡೋಣ. ಸೆನ್ಸೆಕ್ಸ್ 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಇದೆ. ಓಪನ್ ಆಗಿದ್ದು ಇಲ್ಲಿ ಓಪನ್ ಆಗಿದ್ರೆ ನಮ್ಮ ಝೋನ್ ಅದು ಬ್ರೇಕ್ಔಟ್ ಆಗ್ಲಿಲ್ಲ. ಕಂಟಿನ್ಯೂಸ್ಲಿ ಒಂದು ಸ್ವಲ್ಪ ಫಾಲ್ ನ ಕೊಟ್ಟು ಅಲ್ಲೇ ಮಾರ್ಕೆಟ್ ಸಸ್ಟೈನ್ ಆಯ್ತು. ಅಂದ್ರೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಯಾವ್ದು ಕೂಡ ಇವತ್ತು ನಮ್ಮ ಮಾರ್ಕೆಟ್ ನ ಅದು ಯಾವ ಹೈಯರ್ ರೈಸ್ ನು ಬ್ರೇಕ್ ಮಾಡ್ಲಿಲ್ಲ, ಲೋವರ್ಸ್ ನು ಕೂಡ ಬ್ರೇಕ್ ಮಾಡ್ಲಿಲ್ಲ. ನಾವು ಟ್ರೇಡ್ ತಗೊಳ್ಳೋದಕ್ಕೆ ಯಾವುದೇ ತರ ತಂದ್ರೆ ನಮ್ಗೆ ಅವಕಾಶನ ಮಾಡ್ಕೊಡ್ಲಿಲ್ಲ. ನಮ್ಮ ಕಡೆಯಿಂದ ಆದ್ರೆ ಎಸ್ಪೆಷಲಿ ನನ್ನ ಕಡೆಯಿಂದ ನಾನು ಹೇಳೋದಾದ್ರೆ ಇವತ್ತು ನಾವು ಯಾವುದೇ ತರ ಟ್ರೇಡ್ ಮಾಡಿಲ್ಲ. ಹಾಗಾಗಿನೇ ನಾನು ಹೇಳಿದ್ದು ನೋ ಟ್ರೇಡ್ ಡೇ ಅಂತಾನು ಹೇಳ್ಬೋದು ಇವತ್ತು. ಯಾಕೆಂದ್ರೆ ಎಲ್ಲೂ ನಮ್ಗೆ ಅಂತರ ಅವಕಾಶ ಸಿಗ್ಲಿಲ್ಲ. ಅವಕಾಶ ಸಿಗದೆ ಇಲ್ಲಿ ನಾನು ಟ್ರೆಂಡ್ ಲೈನ್ ಬ್ರೇಕ್ ಆಗುತ್ತೆ ಸೆನ್ಸೆಕ್ಸ್ ಅಲ್ಲಿ ಟ್ರೇಡ್ ನ ಪ್ಲಾನ್ ಮಾಡೋಣ ಅನ್ಕೊಂಡೆ.
ಇಲ್ಲೂ ಕೂಡ ಪ್ಲಾನ್ ಕೊಡ್ಲಿಲ್ಲ. ಇಫ್ ಇನ್ ಕೇಸ್ ಇಲ್ಲಿ ಬ್ರೇಕ್ ಆಗುತ್ತೆ ಅನ್ಕೊಂಡೆ, ಇಲ್ಲೂ ಕೂಡ ನಮ್ಗೆ ಅದು ಪ್ಲಾನ್ ನ ಕೊಡಿಲ್ಲ. ಈಗ ಬನ್ನಿ ಒಂದ್ಸರಿ ನಾವು 30 ಮಿನಿಟ್ಸ್ ಅಲ್ಲಿ ಯಾವ ತರ ಇದೆ ಅಂತ ಚಾರ್ಟ್ ನ ನೋಡೋಣ. ನೋಡಿ ಸೆನ್ಸೆಕ್ಸ್ ಈಗ 30 ಮಿನಿಟ್ಸ್ ಟೈಮ್ ಫ್ರೇಮ್ ಇದು. ಸೊ 30 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಒಂದು ಟ್ರೆಂಡ್ ಲೈನ್ ಇದೆ. ಇಫ್ ಇನ್ ಕೇಸ್ ಟ್ರೆಂಡ್ ಲೈನ್ ಏನಾದ್ರು ಬ್ರೇಕ್ಔಟ್ ಆದ್ರೆ ಸೊ ಕಂಟಿನ್ಯೂಸ್ಲಿ ಫಾಲ್ ಕಾಣಬಹುದು. ಇದನ್ನ ಟಾರ್ಗೆಟ್ 1 ಆಗಿ ತಗೋಬಹುದು ಬೇರೆ ಸೈಡ್ಗೆ, ಇದನ್ನ ಟಾರ್ಗೆಟ್ 2 ತಗೋಬಹುದು. ಇಲ್ಲೂ ಕೂಡ ಅಷ್ಟೇ, ಇಲ್ಲಿ ನಮ್ಗೆ ಪ್ರೀವಿಯಸ್ ಅಲ್ಲಿ ಕೂಡ ಒಂದು ಡೇಟಾ ಇದೆ ಇಲ್ಲಿ. ಸೊ ನೀವು 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ಲಾಸ್ಟ್ ವಿಡಿಯೋಸ್ ನೋಡಿದ್ರೆ ಗೊತ್ತಿರುತ್ತೆ. ಸೊ ಇಲ್ಲಿ ಅಂದ್ರೆ 80,000 ಅಂದ್ರೆ ಕಂಟಿನ್ಯೂಸ್ಲಿ ಫಾಲ್ ಬಂದಾಗ 80,000 ಏನಾದ್ರು ಬಂದ್ರೆ ಇದು ಒಂದು ಕ್ರೂಷಿಯಲ್ ಝೋನ್. ಈ ಝೋನ್ ಇಂದ ಮಾರ್ಕೆಟ್ ಮತ್ತೆ ರಿವರ್ಸ್ ತಗೊಂಡು ಮೇಲ್ಗಡೆಗೆ ಎತ್ಕೊಂಡು ಹೋಗುವಂತ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಹಾಗಾಗಿ ಆಮೇಲೆ ಇಲ್ಲಿ ಬುಲ್ ಸೈಡ್ ಕೂಡ ನೋಡಿ, ಇದೇನಾದ್ರೂ ಬ್ರೇಕಪ್ ಆದ್ರೆ, ಸೊ ಇಲ್ಲಿ ಬ್ರೇಕ್ ಆಗಿ ಏನಾದ್ರೂ ಮೇಲ್ಗಡೆಗೆ ಬಂದ್ರೆ ಮಾರ್ಕೆಟ್ ಇಲ್ಲವರೆಗೂ ಕೂಡ ನಮಗೆ ರ್ಯಾಲಿ ಕೊಟ್ಟು ಇದ್ರ ಮೇಲೆ ಮತ್ತೆ ಇಲ್ಲವರೆಗೂ ಕೂಡ ರ್ಯಾಲಿ ಕೊಡುತ್ತೆ. ಆ ರ್ಯಾಲಿ ಎಲ್ಲರಿಗೂ ಅಂದ್ರೆ 81,800 81,800 ಅಲ್ಲಿವರೆಗೂ ಕೂಡ ರ್ಯಾಲಿ ಕೊಡುವಂತ ಸಾಧ್ಯತೆಗಳು ಜಾಸ್ತಿ ಇದಾವೆ ಬುಲ್ ಸೈಡ್ಗೆ. ಸೊ ನಾವು ಇದನ್ನ ನೋಡಿ ಪ್ಲಾನ್ ಮಾಡ್ಬೇಕಾಗುತ್ತೆ. ಎಸ್ಪೆಷಲಿ ನನ್ಗೇನಂದ್ರೆ ಈ ಟ್ರೆಂಡ್ ಲೈನ್ ಬ್ರೇಕ್ ಆಗಬೇಕು. ಒಂದ್ಸಾರಿ ಈ ಟ್ರೆಂಡ್ ಲೈನ್ ಬ್ರೇಕ್ ಆದ್ರೆ, ಯಾಕೆ ಬ್ರೇಕ್ ಆಗಬೇಕು ಅಂದ್ರೆ ತುಂಬಾ ಹೊತ್ತು ಇಲ್ಲಿ ಸಸ್ಟೇನ್ ಆಗಿದೆ, ಇದು ಬುಲ್ ಆಗೋ ಸಾಧ್ಯತೆ ಜಾಸ್ತಿ ಇದ್ದಿದ್ರೆ ಇಲ್ಲೆಲ್ಲಾದ್ರೂ ಬ್ರೇಕ್ ಆಗ್ಬೇಕಾಗಿತ್ತು. ಬ್ರೇಕ್ ಆಗ್ತಾ ಇಲ್ಲ, ತುಂಬಾ ಹೊತ್ತು ಈ ರೇಂಜ್ ಬೌಂಡ್ ಅಲ್ಲೇ ಇದೆ, ಇಲ್ಲೇ ತುಂಬಾ ಹೊತ್ತು ಇಲ್ಲಿ ಸಸ್ಟೇನ್ ಆಗ್ತಾನೆ ಇದೆ ಮಾರ್ಕೆಟ್. ಹಾಗಾಗಿ ಮೂಮೆಂಟ್ ಬೇಕೀಗ. ಸೊ ಅಂದ್ರೆ ಗ್ರಾಬಿಂಗ್ ಬೇಕು. ಅದಕ್ಕೆ ಗ್ರಾಬ್ ಮಾಡೋದಕ್ಕೆ ಏನ್ ಮಾಡುತ್ತೆ ಅಂದ್ರೆ ಮಾರ್ಕೆಟ್ ಒಂದ್ಸರಿ ಕರೆಕ್ಷನ್ ಆಗುತ್ತೆ, ಕರೆಕ್ಷನ್ ಆಗಿ ರ್ಯಾಲಿ ಕಂಟಿನ್ಯೂ ಮಾಡುತ್ತೆ. ಸೊ ಈಗಾಗೋ ಸಾಧ್ಯತೆಗಳು ಜಾಸ್ತಿ ಇದಾವೆ. ಸೊ ಈ ರೀತಿ ರ್ಯಾಲಿ ಆಗುವಂತ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ಸೊ ನಾವೇನಂದ್ರೆ ಸೆಲ್ ಸೈಡ್ ಬಂದ್ರೆ ಒಳ್ಳೆ ಒಂದ್ ಸ್ವಲ್ಪ ಇಲ್ಲಿ ರಿವರ್ಸಲ್ ಕ್ಯಾಂಡಲ್ಸ್ ಏನಾದ್ರು ಬಂದಾಗ ಬೈಗೆ ಪ್ಲಾನ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೆ ಅದ್ಭುತವಾದಂತ ರ್ಯಾಲಿ ಬರುತ್ತೆ. ಒಳ್ಳೆ ಟಾರ್ಗೆಟ್ಸ್ ನಾವು ಬುಕ್ ಮಾಡಬಹುದು. ಎನಿವೇ ನಿಮ್ಗೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್ ಮೂರು ಕೂಡ ಚಾರ್ಟ್ ಅನಾಲಿಸಿಸ್ ಅರ್ಥ ಆಗಿದೆ ಅನ್ಕೊಂತೀನಿ. ಇವತ್ತು ತೊಂದರೆ ಆಗಿದೆ, ನಾಳೆಯಿಂದ ತೊಂದರೆ ಆಗಲ್ಲ. ನಿಮ್ಗೆ ಮಾರ್ನಿಂಗ್ ಮಿನಿಟ್ಸ್ ಅಲ್ಲಿ ಒಳ್ಳೆ ನ್ಯೂಸ್ ಅಪ್ಡೇಟ್ಸ್ ಇರುತ್ತೆ, ಅದನ್ನ ನೋಡಿ ನೀವು ಟ್ರೇಡ್ ಮಾಡಿದ್ರೆ ಇನ್ನಷ್ಟು ಪ್ರಾಫಿಟ್ಸ್. ನೀವು ಮಾಡೋ ಪ್ರಾಫಿಟ್ ಜೊತೆಗೆ ನಮ್ದು ಇನ್ನೊಂದು ಸ್ವಲ್ಪ ಪ್ರಿಡಿಕ್ಷನ್ಸ್ ಎಲ್ಲ ಚೆನ್ನಾಗಿ ಇನ್ನೂ ಒಳ್ಳೆ ಪ್ರಾಫಿಟ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಈ ಸೆಷನ್ ಅಲ್ಲಿಗೆ ಕ್ಲೋಸ್ ಮಾಡ್ತಾ ಇದೀನಿ. ಎನಿವೇ ಥ್ಯಾಂಕ್ ಯು. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.